ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನ್ ಬರ್ತಿದ್ದೀನಿ ಚಿನ್ನ. ಸರ್ಸು ಪಾಪು ಹೆಸರು ಕೇಳಲ್ವಾ? ಸೆಲೆಬ್ರಿಟಿಗಳಲ್ಲಿ ಗೂಸ್ ಬಂಪ್ಸ್ ಆಗ್ತಿದೆ ದರ್ಶನ್ ಡೆವಿಲ್ ಅವತಾರ. ಡಿಸೆಂಬರ್ 11ಕ್ಕೆ ಬಾಸ್ ಬರ್ತಾ ಇದ್ದಾರೆ. ಇನ್ನೇನಿದ್ರು ಖೇಲ್ ಖತಮ್, ನಾಟಕ್ ಬಂದ್. ವೇಟಿಂಗ್ ಬಾಸ್ ಸಿನಿಮಾ ರಿಲೀಸ್ ಆಗ್ಲಿ, ಬಾಸ್ ತಾಕತ್ ಏನು ಅಂತ ತೋರಿಸೋಣ ಅಂತ ಸೆಲೆಬ್ರಿಟಿಗಳು ಇಷ್ಟು ದಿನ ವೇಟ್ ಮಾಡ್ತಿದ್ದ ಮಹತ್ವದ ಗಳಿಗೆ ಸಮೀಪಿಸ್ತಾ ಇದೆ. ತನ್ನ ನೆಚ್ಚಿನ ನಟ ಆರೋಪಿಯಾಗಿ ಜೈಲು ಸೇರಿದ್ರು ಸೆಲೆಬ್ರಿಟಿಗಳು ಮಾತ್ರ ದರ್ಶನ್ಗೆ ಶಕ್ತಿಯಾಗಿ ನಿಂತಿದ್ದಾರೆ. ಅದೆಷ್ಟೇ ಅವಮಾನಗಳು ಬಂದ್ರು, ಚುಚ್ಚುವ ಮಾತುಗಳು ಎದುರಾದ್ರೂ ದಾಸನ ಅಭಿಮಾನಿಗಳು ಮಾತ್ರ ತಾಳ್ಮೆ ಕಳೆದುಕೊಳ್ಳದೆ ಡೆವಿಲ್ ಸಿನಿಮಾ ಯಶಸ್ವಿಯಿಂದ ಉತ್ತರ ಕೊಡಬೇಕೆಂದು ಆತುರದಿಂದ ಕಾಯ್ತಾ ಇದ್ದಾರೆ. ಸರ್ಸು ಪಾಪು ಹೆಸರು ಕೇಳಲ್ವಾ? ಎಸ್, ಇವತ್ತು ಅಂದ್ರೆ ಡಿಸೆಂಬರ್ 5ನೇ ತಾರೀಕು ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿದೆ. ಟ್ರೈಲರ್ ಆರಂಭದಲ್ಲೇ ನಿಶಬ್ದತೆಯನ್ನು ಕಿತ್ತು ಹಾಕುವ ಮ್ಯೂಸಿಕ್ ಮತ್ತು ಕಣ್ಣುಗಳಲ್ಲೇ ಬೆಂಕಿ ಹೊತ್ತುಕೊಂಡು ಬರುವ ದರ್ಶನ್ ಲುಕ್ ಅಭಿಮಾನಿಗಳಿಗೆ ಕಿಚ್ಚೆಬ್ಬಿಸುವಂತಿದೆ. ಈ ಸಿನಿಮಾ ಸಾಮಾನ್ಯ ಕಥೆಯಲ್ಲ ಅನ್ನೋದಕ್ಕೆ ಈ ಟ್ರೈಲರ್ ಸಾಕ್ಷಿಯಾಗಿದೆ. ಇನ್ನು ಟ್ರೈಲರ್ನ ಪ್ರತಿ ಕಟ್ ಪರ್ಫೆಕ್ಟ್ ಆಗಿದೆ. ಪ್ರತಿ ಡೈಲಾಗ್ಗಳು ಕೂಡ ಗೂಸ್ ಬಂಪ್ಸ್ ಆಗೋ ತರ ಇದೆ. ದರ್ಶನ್ ಪ್ರತಿ ಲುಕ್ ರಗಡ್ ಫೀಲ್ ಕೊಡ್ತಾ ಇದೆ. ಅದರಲ್ಲೂ ಟ್ರೈಲರ್ ನೋಡಿದವರಿಗೆ ದರ್ಶನ್ ಪಾತ್ರವನ್ನ ಸುಲಭವಾಗಿ ಊಹಿಸಿಕೊಳ್ಳಲು ಸಾಧ್ಯವಾಗದು. ವಿಲನ್ ಶೇಡ್ ನಲ್ಲಿ ಪ್ಲೇ ಬಾಯ್ ಆಗಿ ರೊಮ್ಯಾಂಟಿಕ್ ಆಗಿ ಕಾಟೇರನ ದರ್ಶನ ಆಗಿದೆ. ಇದರ ಜೊತೆಗೆ ಒಳಿತಿನ ಪರವಾಗಿ ಹೋರಾಡುವ ವ್ಯಕ್ತಿಯಾಗಿಯೂ ಕೆಲವು ಫ್ರೇಮ್ಗಳಲ್ಲಿ ನಟ ದರ್ಶನ್ ಕಾಣಿಸಿಕೊಂಡಿರುವುದು ವಿಶೇಷವಾಗಿದೆ. ಡೆವಿಲ್ ಟ್ರೈಲರ್ ನಲ್ಲಿ ಆಕ್ಷನ್, ಕಾಮಿಡಿ, ರೊಮ್ಯಾನ್ಸ್, ಪಾಲಿಟಿಕ್ಸ್, ರಿವೆಂಜ್ ಇನ್ನೂ ಕೆಲವು ಅಂಶಗಳು ನೋಡಲು ಸಿಗುತ್ತವೆ. ಕುತೂಹಲ ಮೂಡಿಸುವಲ್ಲಿ ಟ್ರೈಲರ್ ಸಫಲವಾಗಿದೆ. ಸಿನಿಮಾದಲ್ಲಿ ಅರ್ಚನಾ ನಾಯಕಿಯಾಗಿದ್ದು ಅವರೊಟ್ಟಿಗಿನ ಕೆಲವು ದೃಶ್ಯಗಳು ಟ್ರೈಲರ್ ನಲ್ಲಿವೆ. ಇನ್ನು ಸಿನಿಮಾದಲ್ಲಿ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ವಿನಯ್ ಗೌಡ ಅವರಿಗೂ ಮಹತ್ವದ ಪಾತ್ರ ಇದ್ದಂತಿದ್ದು, ಪ್ರಸ್ತುತ ಬಿಗ್ ಬಾಸ್ ಮನೆಯಲ್ಲಿರುವ ಗಿಲ್ಲಿ ನಟ ಸಹ ಸಿನಿಮಾದಲ್ಲಿ ನಟಿಸಿದ್ದು ಡೆವಿಲ್ ಅವರ ಒಂದು ದೃಶ್ಯದ ತುಣುಕನ್ನ ಟ್ರೈಲರ್ ನಲ್ಲಿ ಸೇರಿಸಲಾಗಿದೆ. ಇದೆಲ್ಲವುದರ ಜೊತೆ ಮುಖ್ಯವಾಗಿ ಅಭಿಮಾನಿಗಳ ಆರಾಧ್ಯ ದೈವ ಕೊಲೆ ಪ್ರಕರಣವೊಂದರಲ್ಲಿ ಆರೋಪಿಯಾಗಿ ಸೆರೆಮನೆ ವಾಸದಲ್ಲಿದ್ದಾರೆ. ಈ ಮಧ್ಯೆ ಸೆಲೆಬ್ರಿಟಿಗಳ ಹತ್ತಿಗೆ ಎಂದೇ ಕರೆಸಿಕೊಳ್ಳುವ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತನ್ನ ಗಂಡನ ಸಿನಿಮಾ ರಿಲೀಸ್ ಹೊಣೆ ಹೊತ್ತು ನಿಂತಿದ್ದಾರೆ. ಯಜಮಾನನಿಗೆ ಹಿಡಿದಿರುವ ಗ್ರಹಣ ಬಿಡಲೇಬೇಕು, ಮತ್ತೆ ದರ್ಶನ್ ಗಜನಾಗಿ ಭೂಪತಿ ಆಗಿ ಕರ್ನಾಟಕದಲ್ಲಿ ರಾರಾಜಿಸಬೇಕೆಂಬ ಆಸೆ ಪ್ರತಿಯೊಬ್ಬ ಅಭಿಮಾನಿಯದ್ದಾಗಿದೆ. ಒಟ್ಟಾರೆ ಟ್ರೈಲರ್ ನೋಡಿದ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಸಿನಿಮಾ ನೋಡಲೇಬೇಕೆಂಬ ಆಸೆ ಚಿಗುರೊಡೆದು ನಿಂತಿದೆ. ಮತ್ತೆ ಸಾರಥಿಯ ದಿನಗಳು ಮರುಕಳಿಸಲಿದ್ದಾವೆ ಎಂಬುದು ಸಿನಿ ಪ್ರೇಕ್ಷಕರ ಮಾತಾಗಿದೆ. ಡಿಸೆಂಬರ್ 11ಕ್ಕೆ ರಾಜ್ಯದಲ್ಲಿ ಡೆವಿಲ್ ಹಬ್ಬರಿಸೋದಂತೂ ಶತಸಿದ್ಧ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.